ಇಲ್ಲಿದೆ ನೋಡಿ, ನಾವು ಲಂಡನ್ಗೆ ಹೋಗ್ತಿದ್ದೀವಿ. ಹಲೋ ಗಾಯ್ಸ್, ಸೊ ಆಫ್ಟರ್ ಲಾಂಗ್ ಬ್ರೇಕ್ ವೆಲ್ಕಮ್ ಬ್ಯಾಕ್. ಸೊ ನೀವೆಲ್ಲರೂ ಓದ್ ಬ್ಲಾಗಲ್ಲಿ ನೋಡಿರ್ಬೋದು, ನಾನು ಒಂದು ಝಲಕ್ನ ಬಿಟ್ಟು ಇದು ಮಾಡಿದ್ದೆ. ಸೊ ಇವಾಗ ಝಲಕ್ನ ನಾನು ತೋರಿಸೋ ಟೈಮ್ ಬಂದಿದೆ. ಸೊ ಏನಕ್ಕಪ್ಪ ಇಷ್ಟು ಡಿಲೇ ಅಂದರೆ, ಆ್ಯಸ್ ಯು ಗಾಯ್ಸ್ ನೋ, ನನಗೆ ಟೈಮ್ ಇರಲಿಲ್ಲ. ಸೊ ಇದಾದಮೇಲೆ ನನಗೆ ಐರ್ಲೆಂಡಿಂದ ಇಂಡಿಯಾಗೆ ಬಂದಮೇಲೆ ತುಂಬ ಮೇಜರ್ ಈವೆಂಟ್ಸ್ ನಡೀತು. ಸೊ ಆ ಮೇಜರ್ ಈವೆಂಟ್ಸ್ ಕವರ್ ಮಾಡ್ತಾ ನನಗೆ ಟೈಮೇ ಇರಲಿಲ್ಲ. ಸೊ ಅದ್ರ ಮಧ್ಯೆ ವರ್ಕ್ ಇತ್ತು, ಸೊ ವರ್ಕ್ ಮಾಡಬೇಕಿತ್ತು. ಸೊ ಇವೆಲ್ಲ ಇದ್ದಿದ್ದರಿಂದ ನನ್ನ ಕೈಲಿ ಎಲ್ಲನೂ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ. ಸೊ ಅದರಿಂದ ಇವಾಗ ಒಂದು ಬೆಸ್ಟ್ ಟೈಮ್ ಸಿಕ್ಕಿದೆ, ಆರಾಮ್ ಫ್ರೀ ಟೈಮ್. ಅದಕ್ಕೋಸ್ಕರ ಇವಾಗ ಕಂಟಿನ್ಯೂ ಮಾಡೋಣ. ಸೊ ನಿಮಗೆ ಈ ಥರ ವ್ಲಾಗ್ ಯಾಕೆ ಮಾಡ್ತಿರೋದು ಅಂತಂದರೆ, ಆವಾಗ ನನ್ನ ಹತ್ರ ಮಾಡಬೇಕಾದ್ರೆ ಎಕ್ಸಾಕ್ಟ್ ಲೈಕ್ ಒಂದು ಮೈಕ್ ಅಂತ ಇರಲಿಲ್ಲ ನನ್ನ ಹತ್ರ. ಸೊ ಜಸ್ಟ್ ಮೊಬೈಲಲ್ಲಿ ನಾನು ಮಾಡ್ಕೊಂಡು ರೆಕಾರ್ಡ್ ಮಾಡ್ತಿದ್ದೆ. ಸೊ ಅದರಿಂದ ಏನಾಗಿತ್ತು ಅಂತಂದರೆ, ಮೈಕ್ ಇಲ್ಲದಿದ್ದ ರೀಸನ್ನು ಏನಾಗಿತ್ತು ಅಂದರೆ ಕೇಳಿಸ್ತಿರಲಿಲ್ಲ ಮಾತಾಡೋದು. ಸೊ ಅದಕ್ಕೋಸ್ಕರ ಆವಾಗಲೇ ಪ್ಲ್ಯಾನ್ ಮಾಡಿದ್ದೆ, ಓಕೆ ಆರಾಮಾಗಿ ಕೂತ್ಕೊಂಡು ಈ ಥರ ವ್ಲಾಗ್ ಕವರ್ ಮಾಡಿಬಿಡೋಣ, ಸೊ ನಡೆಯುತ್ತೆ ಅಂತ. ಸೊ ಕಮಾನ್, ಲೆಟ್ ಸ್ಟಾರ್ಟ್. ಸೊ ಈ ವ್ಲಾಗ್ ನಿಮಗೆಲ್ರಿಗೂ ನೋಡಿರೋ ಪ್ರಕಾರ, ಸೊ ಇದರಲ್ಲಿ ಲಂಡನ್ ಸೀರೀಸ್ ಬರುತ್ತೆ, ದುಬೈ ಸೀರೀಸ್ ಬರುತ್ತೆ. ಸೊ ನನ್ನ ಗ್ರ್ಯಾಜುಯೇಷನ್ ಡೇ ಆಗಿತ್ತು, ಸೊ ಅದು ಬರುತ್ತೆ. ಆ್ಯಂಡ್ ದುಬೈ ಸೀರೀಸ್ ಬಂದು ನಮ್ಮ ಅಪ್ಪ ಅಮ್ಮ ಹೋಗಿದ್ದು, ಸೊ ಅದನ್ನು ನಾನು ಇದರಲ್ಲೇ ಕವರ್ ಮಾಡಿಬಿಡ್ತೀನಿ. ಆ್ಯಂಡ್ ಈ ಥರ ಕೆಲವೊಂದು ಬ್ಲಾಗ್ಸ್ನ ನಾನು ಅದಕ್ಕೋಸ್ಕರ ಈ ಬ್ಲಾಗ್ ಮಾಡ್ತಿರೋದು. ಸೊ ಲೆಟ್ ಸ್ಟಾರ್ಟ್. ಸೊ ಬೇಸಿಕಲಿ ಇನ್ ದ ಮಂತ್ ಆಫ್ ಅಕ್ಟೋಬರ್ ನಮ್ಮ ಅಪ್ಪ ಅಮ್ಮ ಐರ್ಲೆಂಡಿಗೆ ಬರ್ತಿದ್ರು. ಮೇಜರ್ ರೀಸನ್ ಏನಪ್ಪ ಅಂತಂದರೆ, ನನ್ನ ಗ್ರ್ಯಾಜುಯೇಷನ್ ಡೇ ಇತ್ತು. ಸೊ ಆ ಗ್ರ್ಯಾಜುಯೇಷನ್ ಡೇಗೋಸ್ಕರ ನಮ್ಮ ಅಪ್ಪ ಅಮ್ಮ 7 ಡೇಸ್ ಬಂದಿದ್ದರು ಐರ್ಲೆಂಡ್ಗೆ. ಸೊ ಆ 7 ಡೇಸಲ್ಲಿ ನಾವು 2 nights 2 days ನಾವು ಲಂಡನ್ನಲ್ಲಿದ್ದು. ಸೊ ಎಲ್ಲ ಕವರ್ ಮಾಡ್ತಾಯಿದ್ದೀನಿ. ಸೊ ಬೇಸಿಕಲಿ ನಾನು ಆ್ಯಕ್ಚುಲಿ ಎಲ್ಲ ರೆಕಾರ್ಡ್ ಆಗಿದೆ, ಎಲ್ಲ ವೀಡಿಯೋಸ್ ಎಲ್ಲ ರೆಕಾರ್ಡ್ ಆಗಿದೆ. ಆ್ಯಂಡ್ ನಾನು ಜಸ್ಟ್ ಇದಕ್ಕೊಂದು ವಾಯ್ಸ್ ಓವರ್ ಕೊಡಬೇಕಾಗಿರೋದ್ರಿಂದ ಈ ಥರ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಕಮಾನ್, ನೋಡ್ಕೊಂಬನ್ನಿ, ವ್ಲಾಗ್ ಸ್ಟಾರ್ಟ್ ಆಗುತ್ತೆ ಇವಾಗ. ನಮ್ಮ ಅಪ್ಪ ಅಮ್ಮ ಫ್ಲೈಟಲ್ಲಿ ಕೂತ್ಕೊಂಡಿದ್ದಾರೆ. ಇದು ಅವರ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಸೊ ಅವರು ತುಂಬ ಎಕ್ಸೈಟಿಂಗ್ ಆಗಿದ್ರು, ನಾನು ತುಂಬ ಎಕ್ಸೈಟಿಂಗ್ ಆಗಿದ್ದು ಅವ್ರನ್ನ ಪಿಕಪ್ ಮಾಡೋದಕ್ಕೆ. ನೋಡಿ ಬಂದರು. ಈ ಕಡೆ ಬಂದು ಈ ಕಡೆ ನಾವು ಕಾರ್ ತೊಗೊಳ್ತಾ ಇದ್ದೀವಿ ರೆಂಟ್ಗೆ. ಸೊ ಹೈರ್ ಮಾಡಿದ್ದೀವಿ 7 daysಗೆ ಅಂತ. ಫುಲ್ ಇನ್ಸ್ಪೆಕ್ಷನ್ ಮಾಡ್ತಾಯಿದ್ದೀವಿ, ಎಲ್ಲಾದರೂ ಏನಾದರೂ ಆಗಿದೆಯಾ ಏನು ಕತೆ ಅಂತ. ಕಾರು ಸಿಟ್ರೋನ್ C3 ಏರ್ ಕ್ರಾಸ್ ಅಂತ, ಇಂಡಿಯಾದಲ್ಲಿ ಜಸ್ಟ್ C3 ಇದೆ. ಇಲ್ಲಿದೆ ನೋಡಿ, ಮುಂಚೆನೇ ಆಗ್ಬಿಟ್ಟೈತೆ ಡ್ಯಾಮೇಜು. ಇದು ಓಕೆನಾ? ಇದು 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 ಆಲ್ ದಿಸ್ ಸ್ಟಫ್. ಅವನಿಗೆ ತೋರಿಸ್ಬೇಕು ಅವನು ಫೋಟೋ ತೆಗ್ಬಿಟ್ಟು ವಿಡಿಯೋ ಹಚ್ಕೊಟ್ರಿ ಫಸ್ಟು, ಆಮೇಲೆ ನಾವು ವಾಪಸ್ ಬಂದು ಅದೇ ಜಾಗದಲ್ಲಿ ಫೋಟೋ ಎತ್ತಾನ. ಅವ್ನು ಹೆಂಗೆ ಕಳಿಸ್ಬೇಕು ಅಂತ ಅವ್ನು ಹೇಳಿಲ್ಲ. ಓಕೆ, ಕೇಳಿದ್ರೆ ಸುಮ್ಮನೆ ಬೆಳಗ್ಗೆ ಯಾರೋ ನಿಮ್ಮ ಫ್ರೆಂಡ್ ಸರಿ ಇಲ್ಲ, ಇನ್ಫಾರ್ಮೇಷನ್ ಸರಿ ಕೊಡಲಿಲ್ಲ. ನೋಡೋಣ ಹೇಳಿ ಅವನು ಹೆಂಗೆ ಏನು ಮಾಡ್ತಾನೆ ಅಂತ. ಇದು ಅಷ್ಟೇ ಅಲ್ಲ, ಆ ಕಡೆ ಮಿರರು ನೋಡಿ ಪಿಕ್ ಮಾಡಿದ್ದೀವಿ. ನಮ್ಮಪ್ಪ ವ್ಲಾಗ್ ಮಾಡ್ತಿದ್ದಾರೆ ಗಾಯ್ಸ್. ಸೊ ಈ ವಿಡಿಯೋದಲ್ಲಿ ಮೆಜಾರಿಟಿ 80% ಆಫ್ ದ ವಿಡಿಯೋ ವ್ಲಾಗ್ ಕವರ್ ಮಾಡಿರೋದು ನಮ್ಮಪ್ಪ. ಸೊ ಡಬ್ಲಿನ್ ಏರ್ಪೋರ್ಟಲ್ಲಿ ಪಿಕಪ್ ಮಾಡಿ ಇವಾಗ ನನ್ನ ರೂಮ್ಮೇಟ್ ಕಾರ್ ತೊಗೊಂಬರ್ಬೇಕು, ವೆಯ್ಟ್ ಮಾಡ್ತಾಯಿದ್ದೀವಿ.
ನೋಡಿ ಗಾಯ್ಸ್, ಇದು ನಮ್ಮ ಆಫೀಸ್, ನಾನು ವರ್ಕ್ ಮಾಡೋದು ಆಫೀಸ್. ಇದು ತೋರಿಸ್ತಾ ಇದ್ದೀನಿ ನಮ್ಮ ಅಪ್ಪ ಅಮ್ಮಂಗೆ. ಇದೆ ಆಫೀಸ್ದು ನಂದು. ಸೊ ಆ ಕಡೆ ದೂರ ಇದೆ. ಹಾಯ್ ಗಾಯ್ಸ್, ನಾವು ಹೊರಟಿದ್ದೀವಿ ಏರ್ಪೋರ್ಟ್ಗೆ. ಸೊ ಡಂಡಾಲ್ಕಿಂದ ನಾನು ಹೊರಟಿದ್ದೀವಿ. ಲಂಡನ್ ಫ್ಲೈಟ್ ಇದೆ ಇವಾಗ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ 1 hour ಫ್ಲೈಟು ಡಬ್ಲಿನ್ ಟು ಲಂಡನ್. ಹಲೋ ಗಾಯ್ಸ್, ಸೊ ನಿಮ್ಗೆಲ್ರಿಗೂ ಗೊತ್ತು ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಆ್ಯಂಡ್ ಆಸ್ ಯು ಆಲ್ ನೋ, ಆಸ್ ಐ ಆಲ್ರೆಡಿ ಟೋಲ್ಡ್ ಯು ಬಿಫೋರ್, ನಾವು ಲಂಡನ್ಗೆ ಹೋಗ್ತಿದ್ದೀವಿ. ಸೊ ಇವಾಗ ಮಜಾ ಏನಪ್ಪ ಅಂದರೆ ಫ್ಲೈಟ್ಸ್ ಡಿಲೇ ಆಗಿದೆ. ಸೊ ನಾವು ಚೂಸ್ ಮಾಡಿದ್ದಿದ್ದು ಫ್ಲೈಟ್ ಬಂದು ರಾಯನೇರು. ಸೊ ಆ್ಯಸ್ ದ ನೇಮ್ ಸಜೆಸ್ಟ್, ನಿಮ್ಗೆಲ್ರಿಗೂ ಫ್ಲೈಟ್ ಬಗ್ಗೆ ಗೊತ್ತಿರೋ ಪ್ರಕಾರ ದೇ ಆರ್ ಲಿಟ್ರಲಿ ಸರ್ವಿಸ್ ಬಸ್ ಥರ. ಸೊ 3 ಅಲ್ಲ 4 hours ಫ್ಲೈಟ್ ಡಿಲೇ ಆಗಿದೆ. ಸೊ ವಿ ಹ್ಯಾವ್ ಟು ಬಿ ಅಟ್ ಡಬ್ಲಿನ್ ಏರ್ಪೋರ್ಟ್ ಫಾರ್ 4 hours. ಬಟ್ ಸಿನ್ಸ್ ನಮ್ಮ ಅಪ್ಪ ಅಮ್ಮಂಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಫುಲ್ ಲಾಂಜು ಆ್ಯಂಡ್ ಇಲ್ಲಿ ಡ್ಯೂಟಿ ಫ್ರೀಲೆಲ್ಲ ಫುಲ್ಲು ತೋರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಸೊ ಮತ್ತೆ ಲಂಡನ್ ಏರ್ಪೋರ್ಟಲ್ಲಿ ಸಿಗೋಣ. ಬಾಯ್. ಹಾಗೆ ಒಂದು ನಾವು ನಿಮಗೂ ಡ್ಯೂಟಿ ಫ್ರೀ ಎಲ್ಲ ಅಂಗಡೀಸ್ನ ಹಂಗೆ ಒಂದು ಪ್ಯಾನ್ ಮಾಡಿ ತೋರಿಸ್ತೀನಿ, ನೋಡ್ಕೊಂಬನ್ನಿ. Hi guys, Halloween special. ನಮ್ಮ ಅಪ್ಪ ಅಮ್ಮ ಇಲ್ಲಿದ್ದಾರೆ. ಹಾಯ್ ಮಾಡಿ ಅಪ್ಪ. ಸೊ ಗಾಯ್ಸ್, ಹಿಂಗೆ ನೋಡ್ಕೊಂಡು ಬರ್ತಾ ಇದ್ದೆ. ಸೊ ಇಲ್ಲಿ ನಮ್ಮದು ಡಬ್ಲಿನ್ ಏರ್ಪೋರ್ಟ್ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂತ ಇದೆ ನೋಡಿ. ಡಬ್ಲಿನ್ ಏರ್ಪೋರ್ಟ್ ಓಪನ್ಸ್ ಇನ್ 1940. 1940 ಓಪನ್ ಆಗಿದೆ. ಸೊ ದ ಫ್ಯಾಬ್ 4 ಇನ್ ಡಬ್ಲಿನ್ ಏರ್ಪೋರ್ಟ್. ಸೊ ಬೀಟಲ್ಸ್ ಅವರ ಬಂದಿದೆ ಡಬ್ಲಿನ್ ಏರ್ಪೋರ್ಟ್ಗೆ. ನ್ಯೂ ಎರಾ ಇನ್ ಐರಿಷ್ ಏವಿಯೇಷನ್. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಹೋಟೆಲ್ನ ಬಿಟ್ಟು ನಾವಿವಾಗ ಹೊರಟಿದ್ದೀವಿ ಲಂಡನ್ ಲೈಕ್ ಸೈಟ್ ಸೀಯಿಂಗಿಗೆ ಅಂತ. ಸೊ ಇವಾಗ ನಮ್ಮನ್ನು ಕರ್ಕೊಂಡು ಓಡಾಡ್ಸೋದಕ್ಕೆ ಅಂತ ನನ್ನ ಫ್ರೆಂಡ್ ಹಾಗೂ ನಮ್ಮ ಅಪ್ಪ ಅವರ ಲೈಕ್ ಫಾರ್ ರಿಲೇಟಿವ್ ಅಂತಲೇ ಹೇಳ್ಬೋದು. ಸೊ ಪ್ರತೀಕ್ ಬಂದಿದ್ದ ನಮ್ಮನ್ನು ಓಡಾಡ್ಸೋದಕ್ಕೆ ಅಂತ. ಸೊ ಅವನು ಲಂಡನಲ್ಲೇ ಇರೋದು. ಸೊ ನಮಗೆಲ್ಲ ಓಡಾಡ್ಸೋದಕ್ಕೆ ಅಂತ ಅವನಿಗೆ ಬಂದಿದ್ದ. ಸೊ ಫುಲ್ ಮೆಟ್ರೋ, ನಮ್ಮದು ಫಸ್ಟ್ ಟೈಮ್ ಲಂಡನ್ ಆಗಿರೋದ್ರಿಂದ ಮೆಟ್ರೋ ಎವ್ರಿಥಿಂಗ್ ಅವನೇ ತೋರಿಸಿದ್ದು, ಎಲ್ಲ ಓಡಾಡೋದಕ್ಕೆ ಎಲ್ಲನೂ. ನಾವು ಇವಾಗ ಬಂದಿದ್ದೀವಿ ಮೆಟ್ರೋ ಸ್ಟೇಷನ್ಗೆ. ಸೊ ಬೇಸಿಕಲಿ ಲಂಡನ್ ಮೆಟ್ರೋನ ನಾವು ಟ್ಯೂಬ್ ಅಂತ ಕರಿತೀವಿ. ಸಾಗೋದಾಗಿದೆ ಗಾಯ್ಸ್. ಲೈಕ್ ಆಲ್ಮೋಸ್ಟ್ ಲೈಕ್ 1860s ಆ್ಯಂಡ್ 1840s ಇದು ಕನ್ಸ್ಟ್ರಕ್ಟ್ ಆಗಿ ಸ್ಟಾರ್ಟ್ ಆಗಿರೋದು.
ಆಲ್ಮೋಸ್ಟ್ ಲೈಕ್ 3 to 4 ಸ್ಟೋರಿ ಬಿಲ್ಡಿಂಗ್ಸ್ ಅಷ್ಟು ನಾವು ಕೆಳಗಡೆ ಇಳಿಬೇಕು. ಅಷ್ಟು 4 ಫ್ಲೋರ್ಸ್ ಕೆಳಗೆ ಅಂಡರ್ಗ್ರೌಂಡಲ್ಲಿ ಮೆಟ್ರೋಸ್ ಇದೆ. ಸೊ ಒಂದ್ರ ಕೆಳಗಡೆ ಇನ್ನೊಂದು ಮೆಟ್ರೋ ಥರ ಒಂದು ಲೈನಿಂದ ಇನ್ನೊಂದು ಲೈನಿಗೆ ಸಾಕಾಗಿದೆ, ಮಾತ್ರ ಕ್ರೇಜಿ ಆಗಿದೆ ನೋಡಿ. ಶೇಪು ಇದು ಏನು ಕ್ರೇಜ್ ಆಗಿದೆ ಅಂತ, ಟ್ಯೂಬ್ ಶೇಪಲ್ಲ ಇದೆ, ಅದಕ್ಕೆ ಟ್ಯೂಬ್ ಅಂತ ಕರೆಕ್ಟಾಗಿ ಸಿಕ್ತಿದ್ದಾರೆ. ಇವಾಗ ಒಳಗಡೆ ಇದ್ದೀವಿ. ಸೊ ಇಲ್ಲಿನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನೋಡಿ, ಲೆಕ್ಕ ಯಾರೋ ಫುಲ್ಲು ಹಿಂದೆಗಡೆ. ಸೊ ಟ್ಯೂಬ್ ಹೆಂಗೆ ಅಂತಂದರೆ ನಮಗೆ ಇಂಡಿಯಾ ಥರ ಎಲ್ಲ ಇದ್ದಿಲ್ಲ, ಫುಲ್ ಆ್ಯನಿಮಲ್ಸ್ನೆಲ್ಲ ಕರ್ಕೊಂಬರ್ಬೋದು. ಇದರಲ್ಲಿ ನಾವು ನೋಡ್ತಿರೋದು ಲೈನ್ ಕನೆಕ್ಷನ್ ಲಂಡನ್ ಕನೆಕ್ಟಿವಿಟಿ. ಇದು ಜಸ್ಟ್ ಒಂದು ಲೈನ್, ಇದು ರೆಡ್ ಲೈನ್ ಇದು. ಸೊ ಆ ಥರ ಅಲ್ಲೂ ಸುಮಾರು ಲೈನ್ಸ್ ಇದೆ ಮೆಟ್ರೋ ಕನೆಕ್ಟಿವಿಟಿಗೆ. ಸೊ ಅಲ್ಲಿ ನೋಡಿ ಹೇಳ್ದಂಗೆ ಆ್ಯನಿಮಲ್ಸ್ನ ಕರ್ಕೊಂಬೋದು. ನಾಯಿ ನೋಡಿ ಏನು ಕ್ರೇಜಿಯಾಗಿ ಎಷ್ಟು ಕ್ಯೂಟಾಗಿದೆ ನೋಡಿ, ಒಳ್ಳೆ ಮಗು ಥರ ಎತ್ಕೊಂಡಿದ್ದಾರೆ ಆಂಟಿ. ಸೊ ನಾವು ಈ ಟ್ಯೂಬ್ನ ಹೇಳಿದ್ವಿ. ಸೊ ನೆಕ್ಸ್ಟ್ ಟ್ಯೂಬ್ನ ನಾವು ಹತ್ತಬೇಕು ಇವಾಗ. ಬಾಂಡ್ ಸ್ಟ್ರೀಟ್ ಅಂತ ಈ ಮೆಟ್ರೋ ಸ್ಟೇಷನ್ ಹೆಸರು. ಇಳಿದಿದ್ದೀವಿ. ಜೇಮ್ಸ್ ಬಾಂಡ್ 007 ಫೋಟೋಗಳು ತೆಗೆಸ್ಕೊತಾ ಇದ್ದೀನಿ. ಸೊ ಹತ್ತಿದ್ವಿ ನೆಕ್ಸ್ಟ್ ಮೆಟ್ರೋ ಸ್ಟೇಷನ್ಗೆ ರೀಚ್ ಆಗೋದಕ್ಕೆ ಅಂತ. ನಾವು ಇವಾಗ ಇಳಿಯೋದು ಲಂಡನ್ ಬ್ರಿಡ್ಜ್ ಮೆಟ್ರೋ ಸ್ಟೇಷನಲ್ಲಿ. Stand clear of the doors, please. Stand clear of the doors, please. Stand clear of the doors, please. ಯಾವುದೋ ಪಾಪು. ಸೊ ನೋಡಿ ಏನು ಕ್ರೇಜ್ ಆಗಿದೆ ಅಂತ. ಆಗಿನ ಕಾಲದಲ್ಲಿ ಎಸ್ಕಲೇಟರ್ಸ್ ಎಲ್ಲ ಮಾಡಿಕೊಂಡು ಒಂದು ಫ್ಲೋರಿಂದ ಇನ್ನೊಂದು ಫ್ಲೋರ್ ಅಂತರ ನಾವು ಈ ಥರ 3 times ಎಸ್ಕಲೇಟರ್ಸ್ನ ನಾವು ಚೇಂಜ್ ಮಾಡಿದ್ದೀವಿ. ಸಾಕಾಗಿದೆ, ತುಂಬ ಆಲ್ಮೋಸ್ಟ್ ಲೈಕ್ 45 ಡಿಗ್ರಿ ಆ್ಯಂಗಲಲ್ಲಿ ಇದೆ ಇದು, ಅಷ್ಟು ಲೀನಾಗಿದೆ. ಸೊ ಫೈನಲಿ ಬಂದ್ವಿ ಆಚೆ. ಸೊ ಹೇಳ್ದಂಗೆ ನಾವು ಬಂದಿದ್ದು ಲಂಡನ್ ಬ್ರಿಡ್ಜ್ ಮೆಟ್ರೋ ಸ್ಟೇಷನಲ್ಲಿ ಆಚೆ. ಸೊ ನಮ್ಮ ಮೇಲೆ ಲಂಡನ್ ಬ್ರಿಡ್ಜ್ ಇದೆ. ನೋಡಿ ಲಂಡನ್ ಬ್ರಿಡ್ಜ್ ಮೆಟ್ರೋ ಸ್ಟೇಷನ್. ನೋಡಿ ರೋಡಲ್ಲಿ ಏನು ಮಾಡ್ತಿರ್ತಾರೆ. ಸೊ ನಾವು ಇವಾಗ ಹೋಗ್ತಿರೋ ಡೆಸ್ಟಿನೇಷನ್ ಅದೇ ದಿ ಶಾರ್ಡ್ ಅಂತ. ಸೊ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ಲಂಡನ್. ಸೊ ಅಲ್ಲಿಂದ ಹೋಗಿ ನಾವು ಅದೊಂದು ವ್ಯೂ ಪಾಯಿಂಟ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ತುಂಬ ಜನ ನೋಡಿ ಎಷ್ಟು ಜನ ಇದ್ದಾರೆ. ಈ
ಬಿಲ್ಡಿಂಗ್ ಮಾತ್ರ ಕ್ರೇಜಿ ಆಗಿತ್ತು. ಬನ್ನಿ ಹೋಗೋಣ. ಬಟ್ ಆರ್ಕಿಟೆಕ್ಚರ್ ಮಾತ್ರ ನೆಕ್ಸ್ಟ್ ಲೆವೆಲ್. ಹೋಗ್ತಾ ಇದ್ದೀವಿ. ಸೊ ಎಂಟ್ರೆನ್ಸಿಗೆ ಮುಂದೆ ನಾವು ಕೆಳಗಡೆ ಒಂದು ಫ್ಲೋರು ಕೆಳಗಡೆ ಹೋಗಿ ಅಲ್ಲಿಂದ ಮತ್ತೆ ನಾವು ಕ್ಲೈಮ್ ಲಿಫ್ಟ್ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನಾನು ಒಂದು ಕ್ಲೂ ಕ್ಯಾಪಲ್ಲಿ ಎಲ್ಲದ್ರದ್ದು ಪಾಸಸ್ನ ನಾನು ತೊಗೊಂಡಿದ್ದೆ. ಸೊ ಅದರದ್ದು ನಾನು ಇಲ್ಲಿ ರಿಜಿಸ್ಟರ್ ಮಾಡಿಸ್ಬಿಟ್ಟು ಪಾಸ್ನ ತೊಗೊಬೇಕು. ಸೊ ಇಲ್ಲಿಗೆ ನಮ್ಮ ಫಸ್ಟ್ ಡೇ 1 ವ್ಲಾಗ್ನ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಕಂಟಿನ್ಯೂ ಮಾಡೋಣ.